ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ 2 ಶನಿವಾರದಿಂದ ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ಉತ್ತರ ಕೊಡೋಕ್ಕಾಗಲಿಲ್ಲ, ಬೇಕಂದರೆ ಸ್ಪೆಷಲ್ ಎಪಿಸೋಡ್ಸ್ ಮಾಡೋದ್ರಿಂದ. ಹಾಗಾಗಿ ಇವತ್ತು ನೀವು ನಮ್ಮನ್ನು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಕಡೆಯಿಂದ ನನ್ನ ಅದೇ ಅನುಭವ ಆಧಾರದ ಮೇಲೆ, ಅನುಭವ ಅಂತಂದರೆ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಇವತ್ತು. ಇದಕ್ಕೆ ಕಾರಣ 2 ಶನಿವಾರ ಮಿಸ್ ಆಗಿದೆ ಅಂಥೇಳಿ. ಅದಕ್ಕೆ ಇವತ್ತು ಯಾರು ಬೇಕಾದ್ರೂ ನಮ್ಮ ಚಾನಲ್ಗೆ ಫೋನ್ ಮಾಡಿ ನನ್ನ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮಾಡೋಣ. ಕಳೆದೆಲ್ಲ ಸಂಚಿಕೆಗಳಲ್ಲಿ ನಾನು ಪಿತೃಶಾಪ ನಿವಾರಣೆಗೆ ಪಿತೃಪಕ್ಷದಲ್ಲಿ ಯಾವ್ಯಾವ ದಾನಗಳು ಮಾಡಬೇಕು, ನವರಾತ್ರಿ ಸಮಯದಲ್ಲಿ ಈ 12 ದ್ವಾದಶ ಮಹಾಕಾಳಿಯರನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರತಕ್ಕಂಥ ನೆಗೆಟಿವಿಟಿ, ಅದು ಮಾಟ ಮತ್ತು ತಂತ್ರ ಪ್ರಯೋಗ ಇರ್ಬೋದು, ಪಿತೃಶಾಪಗಳಿರ್ಬೋದು, ಬೇರೆ ನಮ್ಮ ಜಾತಕ ಗ್ರಹಗಳ ದೋಷ, ಇದನ್ನೆಲ್ಲ ಗಣನೆಗೆ ತಗೊಂಡು ನವರಾತ್ರಿಯಲ್ಲಿ ಈ 12 ಕಾಳಿಯರನ್ನು ಕಳಶದ ಮೂಲಕ ಆವಾಹನೆ ಮಾಡಿ ಅವ್ರನ್ನ ಯಾವ ರೀತಿ ನಮ್ಮದೇ ಆದಂಥ ಶೈಲಿಯಲ್ಲಿ ದುಂದು ಖರ್ಚಿಲ್ಲದೆ, ಆಡಂಬರ ಇಲ್ಲದೇ, ಲಘುವಾಗಿ ಚೊಕ್ಕಟವಾಗಿ ದೇವತೆಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋ ರೀತಿಯಲ್ಲಿ ಪೂಜೆ ವಿಧಾನನ ನಾನು ತಿಳಿಸ್ಕೊಟ್ಟಿದ್ದೆ. ಬಹುಶಃ ಭಾಳ ಜನ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಅಥವಾ ಕೆಲವರು ಕಾರಣದಿಂದ ಪೂಜೆ ಮಾಡೋಕ್ಕಾಗದೇ ಇರ್ಬೋದು. ಯಾಕೆ ಅಂತಂದರೆ ಮನೇಲಿ ಬೇರೆ ರೀತಿ ಸೂತಕ ಇರ್ಬೋದು, ಅಥವಾ ಬೇರೆ ರೀತಿ ಅಡೆತಡೆಗಳಿರ್ಬೋದು. ಹೀಗಾಗಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಕಾಳಿ ಆರಾಧನೆ ಅಮಾವಾಸ್ಯೆಗಳಲ್ಲಿ ಮಾಡ್ಬೋದು, ಭಾಳ ವಿಶೇಷವಾಗಿರ್ತದೆ. ಅದರಿಂದ ಅಮಾವಾಸ್ಯೆ ಸಮಯದಲ್ಲಿ ಇದನ್ನು ಮಾಡಿ ನಿಮಗಿನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಈಗ ಯಾರೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಲೋ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹಲೋ, ಬಹುಶಃ ಅವ್ರಿಗೆ ನಾವು ಮಾತಾಡ್ತಿರೋದು ಕೇಳಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಪರವಾಗಿಲ್ಲ. ಆದರೆ ನಮ್ಮ ಜೀವಿತ ಕಾಲದಲ್ಲಿ ಬದುಕಿದ್ದಾಲೆ ನಮ್ಮ ಎಲ್ಲ ಕರ್ಮಗಳನ್ನು ಕಳ್ಕೊಂಡು ಸಾಯಬೇಕು, ದೇಹ ಬಿಡಬೇಕು. ಎಲ್ಲ ಕರ್ಮಗಳನ್ನು ಅಂಟ್ಕೊಂಡು ಎಲ್ಲ ಮೋಸ, ವಂಚನೆ, ಲಂಚ, ಕೊಲೆ ಎಲ್ಲ ಥರ ಪಾಪಗಳನ್ನು ತಗೊಂಡು ಸತ್ತರೆ ಅಲ್ಲಿ ನಮಗೆ ಪನಿಷ್ಮೆಂಟ್ ಆಗುತ್ತೆ. ನಾನು ಮಾಡಿದಂಥ ಎಲ್ಲ ಕರ್ಮಗಳಿಂದ ಗಳಿಸಿದಂಥ ಸಂಪಾದನೆ ನನ್ನ ಮಕ್ಕಳು ಮೊಮ್ಮಕ್ಕಳು ಅನುಭವಿಸೋಕ್ಕೆ ಶುರು ಮಾಡಿಬಿಡ್ತಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಸರ್. ಬೆಂಗಳೂರಿಂದ, ಹೇಳಿ ಅಮ್ಮ. ನನ್ನ ಮಗಳು ಒಬ್ಳು ಒಳ್ಳೆ ಹುಚ್ಚಿ ಥರ ಆಡ್ತಾಳೆ ಸ್ವಾಮಿ. ಒಳ್ಳೆ ಹುಚ್ಚಿ ಥರ ಅಂದ್ರೆ ಯಾವ ಥರ? ಏನೋ ಯಾರೋ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಸಾಫ್ಟ್ವೇರ್ ಕಂಪ್ನಿಲಿ ಇದ್ಲು. ಅದಕ್ಕೆ ನಾನು ನಿಮ್ಮ ಹತ್ರನೇ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡಿದ್ದೆ. ಅಲ್ಲ, ಅವ್ರು ಸ್ವಲ್ಪ ಕಿರಿಕ್ ಅವರು ಹೇಳಿ ಹೆಂಗೆ ನಡ್ಕೋತಾರೆ ಹೇಳಿ. ನಿಮ್ಮ ಮಗಳು ಯಾವ ಥರ ಬಿಹೇವ್ ಮಾಡ್ತಾರೆ? ಯಾವ ತರ ಬಿಹೇವ್ ಮಾಡ್ತಾರೆ ಅಂದ್ರೆ, ಅಲ್ಲೊಬ್ರು ಅವಳಿಗೆ ತುಂಬಾ ಪ್ರಾಬ್ಲಮ್ ಕೊಟ್ಟು ಕಳ್ಸಿದ್ದಾರೆ. ಹಾಗಾಗಿ ಅವಳು ತುಂಬಾನೇ ಅವನ ಬಗ್ಗೆನೇ ಮಾತಾಡೋದು, ಎಲ್ಲೋದ್ರು ಅವನೇ ಬಂದ, ಅವನೇ ಮಾಡ್ದ ಅಂತ ಹೇಳೋದು, ಆತರ ಎಲ್ಲ ಮಾಡ್ತಾಳೆ. ಇದಕ್ಕೆ ಸ್ಕೀಜೋಫರ್ನಿಯಾ ಅಂತ, ಇದು ಮನಸ್ಸಿಗೆ ಸಂಬಂಧಪಟ್ಟಂತ ಕಾಯಿಲೆ, ಸ್ಕೀಜೋಫರ್ನಿಯಾ ಅಂತಾರೆ. ಡಾಕ್ಟರ್ ತೋರಿಸಿಲ್ಲ ನೀವು? ಇಲ್ಲ, ಅವಳು ಡಾಕ್ಟರ್ ಹತ್ರ ಎಲ್ಲ ಬರಲ್ಲ ಸ್ವಾಮಿ, ಅವಳದೇ ಅವಳು. ಇದು ತೋರಿಸ್ಬೇಕು, ಇಲ್ಲಾಂದ್ರೆ ತುಂಬಾ ತೊಂದರೆ ಆಗತ್ತೆ. ಮದುವೆ ಮಾಡಿದ್ದೀರಾ? ಅಯ್ಯೋ, ಮಕ್ಕಳು ಮೊಮ್ಮಕ್ಕಳಾಗೋ ವಯಸ್ಸು. ಆಗ್ಲಿಂದಾನು ಈಗ ಒಂದು 12 ವರ್ಷದಿಂದನೂ ಅದೇ ತರ ಮಾಡ್ತಾ ಇದ್ದಾಳೆ. ಸ್ಕೀಜೋಫರ್ನಿಯಾ ಅಂತ, ಇದು ಸ್ಕೀಜೋಫರ್ನಿಯಾ ಪ್ರಾಬ್ಲಮ್ಮು. ಇದು ತೋರಿಸ್ಬೇಕು. ಇಲ್ಲಾಂದರೆ ಅದಕ್ಕೆ ಕೆಲವು ಎಪಿಸೋಡ್ ಮಾಡಿದ್ದೀನಿ ನಾನು ಈಗಾಗಲೇ, ಅದು ನೋಡಿಕೊಂಡು ಪರಿಹಾರ ಮಾಡೋಕ್ಕೆ ಹೇಳಿ, ನೀವು ಮಾಡಿ. ಸ್ಕಿಜೋಫರ್ನಿಯಾ ಅಂತ ಯಾರೋ ಬಂದರು, ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ನನ್ನ ನೋಡಿ ನಗ್ತಾ ಇದ್ದಾರೆ, ನನ್ನ ಹತ್ರ ಯಾರೋ ಕಿವಿಲಿ ಏನೋ ಹೇಳ್ತಿದ್ದಾರೆ, ನೋಡಿ ಅಲ್ಲಿ ಯಾರೋ ನನ್ನ ನೋಡಿ ನಗ್ತಾ ಇದ್ದಾರೆ, ಅವ್ನು ಬಂದ, ಇವಳು ಬಂದಳು, ಅದು ತೊಗೊಂಡೋದ್ರು, ಇದು ತೊಗೊಂಡೋದ್ರು, ಸುಮ್ಮನೆ ಒಬ್ಬರೇ, ನಮ್ಮ ಕಡೆ ಯಾರೂ ಕಾಣಲ್ಲ, ಅವ್ರು ಕಾಣ್ತಿರ್ತದೆ.
ಇದು ವಿಜ್ಞಾನಕ್ಕೆ ಮೀರಿದ್ದು. ಇದು ಅಗೋಚರ ಶಕ್ತಿಯಿಂದಲೇ ಪರಿಹಾರ ಆಗಬೇಕು. ಇದನ್ನು ಎಪಿಸೋಡನ್ನು ಮಾಡಿದೀನಿ, ನೋಡಿ ಪರಿಹಾರ ಮಾಡ್ಕೊಳ್ಳಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮಹಿಳೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದನೇ ಗುರುಜಿ. ಎಲ್ಲಿಂದ? ಬೆಂಗಳೂರಿಂದನೇ. ಬೆಂಗಳೂರು, ಸ್ವಲ್ಪ ಜೋರ ಮಾತಾಡಿ. ಸಾಯಿರಾಮ್ ಗುರುಜಿ. ಸಾಯಿರಾಮ್, ಹೇಳಿ ಗುರುಜಿ. ನೀವು ಸಾಕಷ್ಟು ಎಪಿಸೋಡ್ಗಳನ್ನ ಮಾಡಿದ್ದೀರಾ. ಏನ? ಸಾಕಷ್ಟು ಎಪಿಸೋಡ್ಗಳನ್ನ ಮಾಡಿದ್ದೀರಾ. ಓಕೆ. ಈ ಪಂಚಾಂಗದ ಬಗ್ಗೆ ಹುಟ್ಟಿದಾಗ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಅಂತ ಎಲ್ಲ ಇದೆ ಅಲ್ವಾ? ಅದ್ರ ಬಗ್ಗೆ ಎಪಿಸೋಡ್ ಮಾಡಕ್ಕಾಗತ್ತಾ? ಅದು ಪ್ಯೂರ್ ಜ್ಯೋತಿಷ್ಯ ಆಗಿಬಿಡ್ತದು. ಪ್ಯೂರ್ ಜ್ಯೋತಿಷ್ಯ ಸಬ್ಜೆಕ್ಟು. ಬಹುಶಃ ಭಾಳ ಜನ ಜ್ಯೋತಿಷ್ಯರು ಹೇಳಿದ್ದಾರೆ ಅನಿಸುತ್ತೆ, ನೀವು ನೋಡಿಲ್ಲ ಕಾರ್ಯಕ್ರಮಗಳು ಅಂತ. ಆಗಲಿ, ಒಬ್ಬ ಮನುಷ್ಯನಿಗೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಐದು ಎನರ್ಜಿಗಳು ಒಬ್ಬ ಮನುಷ್ಯನಿಗೆ ಹುಟ್ಟಾಗಿಂದ ಸಾಯೋವರೆಗೂ ಅದು ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಒಬ್ಬ ಮನುಷ್ಯನಿಗೆ 5 ಪಂಚಭೂತಗಳನ್ನು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳನ್ನು ಮಾಡುತ್ತೆ. ಯಾತಕ್ಕೆ ಯೋಗ ಅಂದ್ರೇನು, ಕರ್ಣ ಅಂದ್ರೇನು? ಆಯಿತು, ಮಾಡೋಣ ಬಿಡಿ, ಒಂದು ಎಪಿಸೋಡ್ ಮಾಡೋಣ. ಒಳ್ಳೆ ಸಜೆಷನ್ನು ಮಾಡ್ತೀನಮ್ಮ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೆ ಗುರುಜಿ. ಹೇಳಿ ಅಮ್ಮ. ಗುರುಜಿ, ಒಂದ್ಸಲ ಕಾಲ್ ಮಾಡಿದಾಗ ಒಂದೆರಡು ಪ್ರಶ್ನೆದಾಗ ಹೇಳ್ಬಿಡ್ತೀನಿ. ಪ್ರಶ್ನೆ ಗುರುಜಿ, ಹೇಳಿ. ನಮ್ಮ ಅಣ್ಣಗ ಒಂದ್ಸತ ಇದು ಅವ್ರು ಜಗಳ ಮಾಡ್ತಾರೆ, ಈ ತರ ಕುಡಿದ್ಬಿಟ್ಟು ಎಂಟಿ ಮೇಲೆ ಅಂತ ಹೇಳಿದೀನಿ. ಕಾಳಭೈರವ ದೇವಸ್ಥಾನಿಗೆ ಹೇಳಿದ್ರಲ್ಲ, ಅವ್ರು ಎಷ್ಟು ವಾರ ಮಾಡಕ್ ಹೇಳಿದ್ದೀರಿ ಪೂಜೆ? ಅದೇ ಕಾಳಭೈರವ ದೇವಸ್ಥಾನಿಗೆ ನಾಯಿಗಳಿಗೆ ಮೊಸರನ್ನ ಹಾಕಂತ ಹೇಳಿದ್ರಲ್ವಾ? ಓಕೆ. ಇವಾಗ ಮತ್ತೆ ಅವ್ ಹೆಂಡತಿ ಮಕ್ಳು ಅವನು ಕುಡಿಯಲ್ಲ, ಈಗ ಸೈಲೆಂಟ್ ಆಗಿದ್ದಾನೆ. ಆ ಮಕ್ಳು ಹೆಂಡತಿ ಮಕ್ಳು ಅವನು ಸೇರ್ತಾ ಇಲ್ಲ. ಇವಾಗ ಕುಡಿಯೋದು ಬಿಟ್ರ? ನಾನು ಪರಿಹಾರ ಹೇಳಿದ್ಮೇಲೆ ಅಂದ್ರೆ ಪೂಜೆ ಮಾಡ್ತಾನೆ ಅವನೇ ಗುರುಜಿ. ನಾನು ಮಾಡಿಸ್ತಾನೆ ಇದ್ದೀನಿ. ಅವರು ಸಾಯಂಕಾಲ ಹತ್ರ ಹಾಕೊಂಬಂದು ಸೈಲೆಂಟ್ ಆಗೇ ಇದ್ದಾನೆ. ಸೈಲೆಂಟ್ ಆಗಿದ್ರು ಮಕ್ಕಳನ್ನ ಹೆಂಡತಿನ ಬಿಡ್ತಾ ಇಲ್ಲ ಅವನ ಹತ್ರ. ಮತ್ತೆ ಮಗ ಒಂದ್ಸತಿ ಕೂದ್ಲಿಗೆ ನೀವು ಅಗ್ನಿ ಭಸ್ಮ ಹಚ್ಚಕ್ ಹೇಳಿದ್ರಲ್ವಾ? ಅಗ್ನಿ ಭಸ್ಮ ಅದು ಹಚ್ತಾನೆ ಇದ್ದೀನಿ. ನನ್ನ ಮಗ್ಳಿಗೆ ಹಚ್ತಾನೆ, ಅವಳಿಗೆ ಸ್ನಾನ ಮಾಡಕ್ ಹೋದ್ರೆ ತುಂಬಾ ರೇಗ್ತದೆ. ಯಾರು? ನನ್ನ ಮಗಳಿಗೆ ತುಂಬಾ ಹಚ್ಚಿರ್ತೀನಿ ಅಗ್ನಿ ಭಸ್ಮ. ಸ್ನಾನ ಮಾಡಕ್ ಹೋತಾನೆ ತುಂಬಾ ಕೂದಲೆಲ್ಲ ಕಿತ್ತು ಬಂದ್ಬಿಡ್ತದೆ. ತುಂಬಾ ಕೂದಲು ಉದ್ದಾಯ್ತು ಗುರುಜಿ, ಎಲ್ಲ ಫುಲ್ ಉದ್ರೋಗಿದೆ ಗುರುಜಿ. ನೀವು ತಲೆಗೆ ಹಚ್ಚುತ್ತಾ ಇದ್ದೀರಾ? ನನ್ನ ಮಗಳಿಗೆ ಹಚ್ಚಾಗ ಹೇಳಿದ್ರಿ, ತುಂಬಾ ಕೂದಲು ಉದ್ರುತ್ತೆ ಅಂದಿದ್ಕಿ ನೀವು ಅಗ್ನಿ ಭಸ್ಮ ಹಚ್ಚಾಕ್ ಹೇಳಿದಿರಲ್ಲ. ಸ್ನಾನ ಮಾಡಕ್ ಹೋತಾನೆ ತುಂಬಾ ಕಿರ್ಚೋದು, ನನ್ಗಾಗಲ್ಲ ಅಂತ ಹೇಳೋದು, ತಲೆ ಕೆರ್ಕೊಳೋದು. ನೀವ್ ಹೇಳಿದ್ರಲ್ಲ ಗುರುಜಿ. ಅಲ್ಲ, ಅದು ಕೂದಲು ಅದರಿಂದ ಉದುರುತ್ತಿಲ್ಲ. ಅದು ಬನ್ನಿ ಮರಕ್ಕೆ ಹೋಗಿ ದಿನ ಪ್ರದಕ್ಷಿಣೆ ಮಾಡಿಸಿ 108 ಸುತ್ತು. ಹಣೆಗೂ ಇಡೀ 108 ಸುತ್ತು ಪ್ರದಕ್ಷಿಣೆ ಮಾಡಿಸಿ. ಓಕೆ, ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ನನ್ನ ಹೆಸರು ಮಂಜುಳಾ ಅಂತ. ನಾನು ಮಾಲೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಎಲ್ಲಿಂದ? ಮಾಲೂರು, ಕೋಲಾರ ಡಿಸ್ಟಿಕ್. ಮಾಲೂರು, ಹೇಳಿ ಅಮ್ಮ. ಸರ್, ನನ್ನ ಯಜಮಾನ್ರಿಗೆ ಕಿಡ್ನಿ ಸಮಸ್ಯೆ ಇದೆ ಸರ್. ಒಂದು ವರ್ಷ ಆಯ್ತು ನಾನೇ ಅವ್ರಿಗೆ ಕಿಡ್ನಿ ಕೊಟ್ಟೆ. ಮತ್ತೆ ಈಗ ಕ್ರಿಯೇಟಿನ್. ನೀವೇ ಕಿಡ್ನಿ ಕೊಟ್ರಾ? ಹೌದು ಸರ್. ಓಕೆ. ಮತ್ತೆ ಈಗ ಕ್ರಿಯೇಟಿನ್ ಜಾಸ್ತಿ ಹೋಗ್ತಾನೆ ಇದೆ. ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ನಾಳೆ ನಾವು ನಿಮ್ಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ. ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ನಾಳೆ ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ. ತುಂಬಾ ಬೇಜಾರಾಗ್ತಾ ಇದೆ ಗುರುಜಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬನ್ನಿ, ನೆಕ್ಸ್ಟ್ ಬನ್ನಿ, ರಿಪೋರ್ಟಲ್ಲಿ ತೊಗೊಂಡು ಬನ್ನಿ. ಗಾಬರಿ ಆಗಬೇಡಿ, ಸರಿ ಮಾಡೋಣ. ಅದಕ್ಕೆಲ್ಲ ಪರಿಹಾರ ಇದೆ. ಧೈರ್ಯವಾಗಿ ಬನ್ನಿ. ನಾಳೆ ನಾವು ಸ್ವಲ್ಪ ಅರ್ಜೆಂಟು ಹೊರಗಡೆ ಹೋಗೋದ್ರಿಂದ ಯಾವುದೋ ಅನಿರೀಕ್ಷಿತವಾಗಿ ಎಮರ್ಜೆನ್ಸಿ ಇದೊಂದು ಇದಿದೆ, ಹೋಗ್ತಾ ಇದ್ದೀವಿ. ನೀವು ನೆಕ್ಸ್ಟ್ ಬನ್ನಿ. ಈಗ ಮಂಡೇ ಅಥವಾ ಟ್ಯೂಸ್ಡೇ ಮಾತಾಡಿ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಬಂದು ಮೀಟ್ ಮಾಡಿ ರಿಪೋರ್ಟ್ ತೊಗೊಂಡು ಬನ್ನಿ. ಎಲ್ಲ ಕಿಡ್ನಿ ಪೂರ್ತಿ ಚೆನ್ನಾಗಾಗುತ್ತೆ, ಧೈರ್ಯವಾಗಿರಿ. ಇದು ನಾವು ನೀವು ಹೇಳ್ತಿರೋದನ್ನೆಲ್ಲ ನನ್ನ ಫೋನಲ್ಲಿ ನೋಡಿ ಅದೆಲ್ಲ ಮಾಡ್ಕೊತಾ ಇದ್ದಾರೆ. ಓಂ ಶ್ಲೌಮು ಅದೆಲ್ಲ ಮಾಡ್ಕೊತಾ ಇದ್ದಾರೆ. ಕ್ರಿಯೇಟಿನ್ ಜಾಸ್ತಿನೇ ಹೋಗ್ತಾ ಇದೆ ಗುರುಜಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಡಯಾಬಿಟಿಸ್ ಇದೆ ಅವ್ರಿಗೆ?
ಡಯಾಬಿಟಿಸ್ ಇದೆ, BP ಇದೆ. BPದು ನೀವ್ ಹೇಳಿದ್ದು ಮಾಡ್ತಾ ಇದ್ದೀನಿ, ಆದ್ರೆ BP ಕಂಟ್ರೋಲ್ ಬರ್ತಾ ಇಲ್ಲ. ಶುಗರ್ ಕಂಟ್ರೋಲ್ ಅಲ್ಲಿ ಇದೆ. BP ಡಯಾಬಿಟಿಸ್ ಎರಡೂ ಕಂಟ್ರೋಲ್ ಆಯಿತು ಅಂದರೆ ಕಿಡ್ನಿ ಚೆನ್ನಾಗಿರುತ್ತೆ. ಅದು ಬನ್ನಿ, ಅದಕ್ಕೆ ನಾನು ಒಂದು ಮಂತ್ರ ಬರಬೇಕಾದ್ರೆ ಒಂದು ನಿಂಬೆಹಣ್ಣು ತೆಂಗಿನಕಾಯನ್ನು ತೊಗೊಂಡು ಬನ್ನಿ, ನಾನು ಅದಕ್ಕೆ ಕೆಲವು ಮಂತ್ರಗಳು ಹೇಳಿ ಇದು ಮಾಡಿಕೊಡ್ತೀನಿ ನಿಮಗೆ. ಬನ್ನಿ, ಭಾಳ ಸಂತೋಷ. ಧೈರ್ಯವಾಗಿರಿ, ಚೆನ್ನಾಗಾಗ್ತದೆ. ಮತ್ತೊಬ್ಬರು ಯಾರೋ ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಗುರುಗಳೇ. ಹಲೋ ಗುರುಗಳೇ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳೇ ಚಿತ್ರದುರ್ಗದಿಂದ. ಎಲ್ಲಿಂದ? ಚಿತ್ರದುರ್ಗದಿಂದ ಗುರುಗಳೇ. ಚಿತ್ರದುರ್ಗದಿಂದ. ಹಾಂ, ಹೇಳಿ ಅಮ್ಮ. ಗುರುಗಳೇ, ನಮ್ಮ ತಾಯಿಯವ್ರ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಹೇಳಿ. ಅವ್ರ ಜೊತೆ ಸ್ವಲ್ಪ ಚರ್ಮದ ಸಮಸ್ಯೆ ಇತ್ತು ಗುರುಗಳೇ, ಫಂಗಸ್ ಅಂತ ಇದಾಗಿದೆ. ಹಾಂ, ಅದು ಎದೆ ಭಾಗದಲ್ಲಿ ಸ್ವಲ್ಪ ಇತ್ತು ಗುರುಗಳೇ, ಈಗ ಬರ್ತಾ ಬರ್ತಾ ಅದು ಜಾಸ್ತಿ ಆಗ್ತಾ ಇದೆ. ಸೋರಿಯಾಸಿಸ್ ಅಥವಾ ಎನ್ಸಿಮನ ಏನು? ಸೋರಿಯಾಸಿಸ್ ಇರಬೇಕು. ಇಲ್ಲ, ಫಂಗಸ್ ಅಂತ ಹೇಳ್ತಾರೆ ಗುರುಗಳೇ. ಫಂಗಸ್ ಇನ್ಫೆಕ್ಷನ್ ಅಂತ ಹೇಳಿದಾರಾ? ಹೌದು. ಬ್ಲಡ್ ಚೆಕ್ ಮಾಡಿಸಿದ್ರಾ ನೀವು? ಇಲ್ಲ ಗುರುಗಳೇ, ಟೆಸ್ಟ್ ಮಾಡಿಸಿ ನೋಡಿದ್ದಾರೆ, ಬಟ್ ಅದೇ ಇಷ್ಟೇ ಅಂತ ಹೇಳಿದ್ದಾರೆ. ಅದು ನೋಡಿ ಟೆಸ್ಟ್ ಮಾಡಿ ನೋಡಿದಾಗ ಹೇಳಿದ್ದಾರೆ. ಬ್ಲಡ್ ಟೆಸ್ಟ್ ಏನು ಹೇಳಿರ್ಲಿಲ್ಲ. ಹಾಂ, ನೋಡಮ್ಮ, ಒಂದು ಚಮಚ ಅಗ್ನಿಹೋತ್ರ ಭಸ್ಮ ತಗೊಳ್ಳಿ. ಅಗ್ನಿಹೋತ್ರ ಭಸ್ಮ ಯಾರಾದರೂ ಅಗ್ನಿಹೋತ್ರಿ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಕೇಳಿ ತೊಗೊಳ್ಳಿ. ಅದಕ್ಕೆ ಒಂದು ಚಮಚ ಗೋಮೂತ್ರ ಹಾಕಿ ಕಲಿಸ್ಬಿಟ್ಟು ಹಚ್ಬಿಟ್ಟು ಮಲ್ಕೊಂಬಿಡಿ. ಒಂದು ವಾರದಲ್ಲಿ ಕ್ಲೀನಾಗಿ ಹೊಟ್ಟೋಗುತ್ತೆ. ಫಂಗಸ್ ಇನ್ಫೆಕ್ಷನು ಗೋಮೂತ್ರ ಭಾಳ ಎಫೆಕ್ಟ್ ಮಾಡುತ್ತೆ. ಅಗ್ನಿಹೋತ್ರ ಭಸ್ಮ ಅಲ್ಲೆಲ್ಲರೂ ಇದ್ದಾರೆ ನೋಡಿ, ಅಗ್ನಿಹೋತ್ರಿಗಳ ಹತ್ರ ಹೋಗಿ ಭಸ್ಮ ಕಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಚಮಚ ಅದು ಕರೆಕ್ಟಾಗಿ ಆಯಿಂಟ್ಮೆಂಟ್ ಥರ ಕಲಿಸ್ಕೊಡಿ. ಗೋಮೂತ್ರ ಹಾಕಿ, ನೀರು ಹಾಕಬಾರ್ದು, ಗೋಮೂತ್ರ ಹಾಕಿಬಿಟ್ಟು ಬೇಕಾದ್ರೆ ಅದಕ್ಕೊಂದೆರಡು ಚುಟುಕಿ ಅರ್ಶಿನದ ಪುಡಿ ಹಾಕ್ಬೋದು. ಬೇಕಾದ್ರೆ ಅರ್ಶಿನದ ಪೌಡ್ರು, ಪ್ಯೂರ್ ಅರಿಶಿಣ ಹಾಕಿ ಕಲಿಸ್ಬಿಟ್ಟು ಹಚ್ಬಿಟ್ಟು ಒಂದು ವಾರ ಮಾಡಿದ್ರೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಫಂಗಸ್ ಅದು ಬರೋದು ಒಬ್ಬರಿಂದೊಬ್ಬರಿಗೆ. ನೋಡಿ, ಸೋರಿಯಾಸಿಸ್ ಅನ್ನೋ ಕಾಯಿಲೆ ಒಬ್ಬರಿಂದ ಇನ್ನೊಬ್ರಿಗೆ ಅಂಟ್ಕೊಳ್ಳಲ್ಲ. ಆದ್ರೆ ಈ ಎನ್ಸಿಮಾ, ಈ ಫಂಗಸ್ ಇನ್ಫೆಕ್ಷನ್ಸು ಒಬ್ಬರು ಯೂಸ್ ಮಾಡಿ ಟವಲ್ಲು, ಸೋಪು ಇದನ್ನೆಲ್ಲ ಬಂದುಬಿಡುತ್ತೆ. ಅದರಿಂದ ಇದೊಂದು ರೀತಿ ಇನ್ಫೆಕ್ಷನ್ ಅಂತಂದರೆ ಸ್ಪ್ರೆಡ್ ಆಗೋದು ಒಬ್ಬರಿಂದೊಬ್ರಿಗೆ ಅಂತ, ಆ ಥರದ್ದು ಕಾಯಿಲೆ ಇದು. ಇದಕ್ಕೆ ಬರೋದಕ್ಕೆ ಕಾರಣ ಕೇತುಗ್ರಹ ದೋಷ ಮತ್ತು ರಾಹುಗ್ರಹ ದೋಷ ಇರ್ತದೆ. ಅದಕ್ಕೆ ರಾಹು ಕೇತುಗೆ ಶಾಂತಿ ಮಾಡಿದ್ರೆ ಜಾತಕದ ಯಾವ ದೋಷದಿಂದ ಈ ಕಾಯಿಲೆ ಬಂದಿದೆ ನಮಗೆ ಅನ್ನೋದನ್ನು ಪರಿಹಾರದ ಮೂಲಕ, ಪ್ರಾಯಶ್ಚಿತ್ತ ಮೂಲಕ ನಿವಾರಣೆ ಮಾಡ್ಕೋಬೋದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಹೊಸಕೋಟೆಯಿಂದ ಕಾಲ್ ಮಾಡ್ತಿದ್ರಿ ಗುರುಗಳೇ. ಹೊಸಕೋಟೆನೋ ಹೊಸಪೇಟೆನೋ? ಹೊಸಕೋಟೆ. ಹೇಳಿ ಅಮ್ಮ. ಗುರುಗಳೇ, ಒಂದ್ಸಲ ನಮ್ಮ ಮಗಳು ನಿಮ್ಮ ಹತ್ರ ಮಾತಾಡಿದ್ಲು. ನಮ್ಮ ಮಗನ ತಾಯಿ ಮಾತಾಡ್ತಿರೋದು. ನಮ್ಮ ಮಗನ್ಗೆ ಒಂದ್ಸತಿ ಇದೆ ಕುಡಿದ್ಬಿಟ್ಟು ಎಂತಿ ಮೇಲೆ ಗಲಾಟೆ ಮಾಡ್ತಾನ ಅಂದ್ಬಿಟ್ಟು ನಮ್ಮ ಮಗಳ ಹತ್ರ ಹೇಳಿದ್ರಂತೆ, ನೀವು ಕಾಳಭೈರವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೊಸರನ್ನ ಹಾಕಿ ಅಂತ. ಅವರು ಒಂದು ವಾರ ಮಾಡ್ತಿದ್ದಾಳೆ ನನ್ನ ಮಗಳು ಬಂದು ಮಾಡ್ತಿದ್ದಾನೆ. ಮಾಡಿದ್ರು ಅವನಿಗೆ ಮನ್ಸು ಕುಡಿಯೋದ್ರ ಕಡೆನೆ ಅಳಿತೈತೆ, ಎಂಟಿ ಮಕ್ಳು ಹತ್ರ ಬರ್ತಾ ಇಲ್ಲ ಅಂದ್ಬಿಟ್ಟು ಅದೇ ಒಂದ್ ಸಂಚಲ ಎಳ್ದ್ಬಿಟ್ಟಿದೆ ಗುರುಗಳೇ. ಫೋನ್ ಮಾಡಿದ್ರು, ಇವಾಗ ನಿಮ್ಮ ಮಗಳು ಫೋನ್ ಮಾಡಿದ್ರು, ಅವ್ರ ತಾಯಿ ತಾನೆ ನೀವು? ಹಾ, ಅವ್ರ ತಾಯಿ ಮಾತಾಡ್ತಾರೆ ಗುರು. ನಮ್ಮ ಮಗ ಮಾಡ್ಕೊಟ್ಟ ನೋಡ್ದ. ಮಾಡ್ಬೇಕಮ್ಮ, ಕಂಟಿನ್ಯೂ ಮಾಡಿ, ಪೂಜೆ ಮಾಡಬೇಕು. ಒಂದೆರಡು ದಿನಕ್ಕೆಲ್ಲ ದೇವರ ಆಶೀರ್ವಾದ ಮಾಡಲ್ಲ, ಮಾಡ್ತಾ ಇರಬೇಕು. ಭಗವಂತನಿಗೆ, ಭೈರವರಿಗೆ, ಕಾಳಭೈರವನಿಗೆ ಈ ಕುಡಿಯೋ ಚಟ, ಸ್ಮೋಕು ಈ ಥರದ್ದೆಲ್ಲ ದೋಷ ಇದ್ದಾಗ ಕಾಳಭೈರವನಿಗೆ ಪೂಜೆ ಮಾಡಬೇಕು. ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬಿಡಿ. ನಿಮ್ಮ ಮಗನಿಗೆ ಕುಡಿಯೋ ಚಟ ಇದೆಲ್ಲ ಇದ್ದಾಗ ಯಾಕಮ್ಮ ಮದುವೆ ಮಾಡಿದ್ರಿ? ಅಂದ್ರೆ ಗುರುಗಳೇ, ಅವ್ನ ಹೆಂಡತಿ ತುಂಬಾ ಜಾಸ್ಕನೇ ಬಂದಿಲ್ಲ ಗುರುಗಳೇ. ಅವ್ರಿಬ್ಬರಿಗೂ ಜಾಸ್ಕ ಮ್ಯಾಚ್ ಆಗ್ದಿರ ನಮ್ಮ ಹಳಿಯ ಮಾಡಿದ್ರು ಮದುವೆ. ಅಲ್ಲಮ್ಮ, ನಿಮ್ಮ ಮಗನಿಗೆ ಜಾತಕ ಪ್ರಶ್ನೆ ಬೇಡ. ನಿಮ್ಮ ಮಗನಿಗೆ ಕುಡಿಯೋ ಚಟ ಎಲ್ಲ ಇದ್ದಂಗ ಯಾಕೆ ಮದುವೆ ಮಾಡಿದ್ರಿ? ಯಾವ ಹೆಣ್ಮಗ್ಳು ತಾನೇ ಒಬ್ಬ ಕುಡ್ಕೊಂಡ್ ಜೊತೆ ಬಾಳಕ್ ಇಷ್ಟಪಡ್ತಾರೆ, ತಪ್ಪಲ್ವಾ? ಗುರುಗಳೇ, ಹುಡುಗಿ ಊಟ ನೀರ್ ಏನು ಕೊಡಲ್ಲ ಗುರುಗಳೇ. ನನ್ನ ತಾಯಿ ಇರೋತಾಗ ಬಂದು ಊಟ ನೀರ್ ನೋಡ್ತಾ ತಿಂತಾನೆ. ಅಲ್ಲಮ್ಮ, ಯಾತು ಕೊಡಲ್ಲ? ಯಾಕೆ ನಿಮ್ಮ ಸೊಸೆ ಮಗನ ಜೊತೆ ಚೆನ್ನಾಗಿಲ್ಲ? ಮಗನ ನಡವಳಿಕೆ ಚಟಗಳು ಚೆನ್ನಾಗಿಲ್ಲ, ಬೇಜಾರಾಗಿದೆ ಅಂತ ಅನಿಸುತ್ತೆ. ಅದಕ್ಕೆ ನಿಮ್ಮ ಮಗನಿಗೆ ಸರಿಯಾಗಿ ಕುಡಿಯೋದು ಜೋಡೆಲ್ಲ ಬಿಟ್ಟು ಮಾಡಿದ್ರೆ ಹೆಂಡತಿ ತಾನಾಗಿ ತಾನೇ ಗಂಡನ ಪ್ರೀತಿಸ್ತಾಳೆ, ಗೌರವಿಸ್ತಾಳೆ. ನೀವು ಅಲ್ಲಲ್ಲ, ಬೇಜಾರು ಮಾಡ್ಕೊಬಿಡಿ. ಮಗನಿಗೆ ಕುಡಿಯೋ ಚಟ ಎಲ್ಲ ಇದ್ದಾಗ ಮದುವೆ ಮಾಡಬಾರ್ದಾಗಿತ್ತು. ಪಾಪ ಹುಡುಗಿ ಬಂದು ನಿಮ್ಮನೇಲಿದ್ದು ಇಂಥ ಕುಡ್ಕನ್ ಕಟ್ಕೊಂಬಿಟ್ನಲ್ಲ, ನಂಗೆ ಹಿಂಗಾಯ್ತಲ್ಲ ಅಂತ ಹೇಳಿ ಅವಳು ಕಣ್ಣೀರು, ಆ ಶಾಪ ಎಲ್ಲ ನಿಮ್ಮ ಗೋತ್ರಕ್ಕೆ ತಟ್ಟುತ್ತೆ, ಸ್ತ್ರೀ ಶಾಪ ರೂಪದಲ್ಲಿ. ಮೊದಲು ನಾನು ಹೇಳಿದ ಪೂಜೆ ಕಂಟಿನ್ಯೂ ಮಾಡಿ, ಖಂಡಿತ ಬಿಡ್ತಾರೆ, ಖಂಡಿತ ಒಳ್ಳೆಯದಾಗುತ್ತೆ. ಮಾಡಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ.
ಹಲೋ, ನಮಸ್ತೆ ಅಮ್ಮ, ಹೇಳಿ. ಗುರುಜಿ. ನಮಸ್ತೆ ಗುರುಜಿ. ಯಾವೂರಿಂದ ಕಾಲ್ ಮಾಡ್ತಾ ಇದ್ದೀರಿ? ಚಿಕ್ಕಮಂಗ್ಳೂರಿಂದ ಗುರುಜಿ. ಚಿಕ್ಕಮಂಗ್ಳೂರಿಂದ, ಹೇಳಿ ಅಮ್ಮ. ಅದೇ ನಾನು ತುಂಬಾ ಆಸ್ಪತ್ರೆ ಎಲ್ಲ ನೋಡಿ ಇದ್ ಮಾಡಿದೆ ಸ್ವಾಮಿ. ನಂದು ಕಿಬ್ಬೊಟ್ಟೆ ನೋವೇ ಕಮ್ಮಿ ಆಗಂಗಿಲ್ಲ ಸ್ವಾಮಿ. ಕಿಬ್ಬೊಟ್ಟೆ ನೋವಿದ್ಯಾ? ಹ್ಞೂ ಸ್ವಾಮಿ. ಹರ್ನಿಯಾ ಆಗಿದೆಯಾ ಅಂತ ಚೆಕ್ ಮಾಡಿಸಿದ್ರಾ? ಏನು ಇಲ್ಲ ಅಂತಾರೆ ಪ್ರಾಬ್ಲಮ್. ಹರ್ನಿಯಾ ಇರ್ಬೋದು ನೋಡಿ ಅಮ್ಮ. ಹರ್ನಿಯಾ ಇದ್ರೆ ಎಷ್ಟು ವರ್ಷದಿಂದ ಇದೆ ಹೇಳಿ? ಕಿಬ್ಬೊಟ್ಟೆನು ಎಷ್ಟು ವರ್ಷದಿಂದ ಇದೆ? ನನಗೆ ಒಂದು 3 ವರ್ಷ ಆಯ್ತು ಸ್ವಾಮಿ. ಎಷ್ಟು? 3 ವರ್ಷ. 3 ವರ್ಷದಿಂದ. ಓಕೆ. ನೀವು ಡಾಕ್ಟ್ರು ಏನಾದ್ರು ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ್ರಾ? ಹಾ, ಎಲ್ಲ ಮಾಡಿದ್ದಾರೆ. ಆಮೇಲೆ ಫುಲ್ ಬಾಡಿನೇ ಮಾಡ್ಬೇಕು ಅಂದ್ರು ಸ್ವಾಮಿ. ಸ್ವಲ್ಪ ಜೋರ ಮಾತಾಡಿ. ಫುಲ್ ಬಾಡಿನೇ ಮಾಡ್ಬೇಕು ಅಂದ್ರು. ಫುಲ್ ಬಾಡಿ ಏನು ಮಾಡಬೇಕು ಅಂದ್ರು? ಸ್ಕ್ಯಾನಿಂಗ್ ಮಾಡ್ಬೇಕು ಅಂದ್ರು ಸ್ವಾಮಿ. ಓಕೆ. ಹಾಂ ಹಾಂ. ಅದ್ ನಾನು ಮಾಡ್ಸಕ್ ಹೋಗ್ಲಿಲ್ಲ ಸ್ವಾಮಿ. ಒಂದು ಮಾಡಿಸಿ, ಒಂದು ಒಪಿನಿಯನ್ ತೊಗೊಳ್ಳಿ. ಒಂದು ತೊಗೋಬೇಕು. ಇವತ್ತಿನ ಕಾಲದಲ್ಲಿ ದೈವಶಕ್ತಿ ಜೊತೆಗೆ ಸೈನ್ಸು ಕೂಡ ನಾವು ಇಟ್ಕೋಬೇಕು. ಓಕೆ, ಇದಕ್ಕೆ ನಾನೊಂದು ಪರಿಹಾರ ಹೇಳ್ತೀನಿ. ಗರ್ಕೆ ರಸ ಇದೆಯಲ್ಲಮ್ಮ, ಗರ್ಕೆ ಈ ಫುಟ್ಪಾತಲ್ಲಿ ಎಲ್ಲ ಬೆಳೆಯುತ್ತೆ ಗರ್ಕೆ. ಗೊತ್ತು ಸ್ವಾಮಿ, ಹೇಳಿ. ಒಂದು ಇಡೀ ಗರ್ಕೆ ತೊಗೊಳ್ಳಿ, ಚೆನ್ನಾಗಿ ತೊಳೆದ್ಬಿಟ್ಟು, ಮಣ್ಣು ಗಿಣ್ಣೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು, ಅದು ಕುಟ್ಬಿಟ್ಟು ರಸ ತೊಗೊಂಡು ಅದು ಗೋಮೂತ್ರ ಮಿಕ್ಸ್ ಮಾಡಿ. 1 ಚಮಚ ಗೋಮೂತ್ರ. ಒರಿಜಿನಲ್ ಹಾಕ್ಬಾರ್ದು ಗೋಮೂತ್ರ, ಅಂಗಡಿಲಿ ಸಿಗುತ್ತೆ. ಆಯುರ್ವೇದ ಮೆಡಿಕಲ್ ಸ್ಟೋರ್ ಗೋಮೂತ್ರ ಅರ್ಕ ಅಂತೇಳಿ. ಆಯ್ತು ಸ್ವಾಮಿ. ಗೋಮೂತ್ರ ಅರ್ಕ 1 ಚಮಚ, 1 ಚಮಚ ಗರ್ಕೆ ರಸ, ಇದಿಷ್ಟು ಮಿಕ್ಸ್ ಮಾಡಿ ನೀವು ಊಟ ತಿಂಡಿ ಆದಮೇಲೆ ಬೆಳಗ್ಗೆ ಸಂಜೆ 2 ಹೊತ್ತು ತೊಗೊಂಬಿಡಿ. ಆ ಕಿಬ್ಬೊಟ್ಟಲ್ಲಿರ್ತಕ್ಕಂಥ ಟಾಕ್ಸಿನ್ನು, ಅಲ್ಲಿ ಏನಾದ್ರು ಅನ್ವಾಂಟೆಡ್ ಗ್ರೋತು, ಬೇಡದಿರುವಂಥ ಮಾಂಸ ತುಂಡುಗಳು ಏನೋ ಇತ್ತು ಅಂತಂದರೆ, ಅಥವಾ ಮಸಲ್ಸು ಪ್ರೆಸ್ವಾಗಿದ್ದಾಗ ನೋವು ಬರುತ್ತೆ, ಅದೆಲ್ಲ ಈ ಗೋಮೂತ್ರ ಗರ್ಕೆ ತುಂಬ ಕ್ಲೀನ್ ಮಾಡುತ್ತೆ. ಇದು ಮಾಡಿ ನಿಮಗೆ ಒಳ್ಳೆಯದಾಗೋವರೆಗೂ, ಆರೋಗ್ಯ ಸಿಗೋವರೆಗೂ ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾವು ನಮ್ಮಲ್ಲಿ ಏನು ದೋಷ ಇದೆ ಅಂತ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ನಮ್ಮ ಶರೀರದಲ್ಲಿ ಏನು ದೋಷ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಗ್ರಹ, ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡಿದಾಗ ಖಂಡಿತ ಕಾಯಿಲೆ ಗುಣ ಆಗುತ್ತೆ, ಆಗಕ್ಕೆ ಸಾಧ್ಯ. ಹಲೋ 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 ರೀ. ಹಾಂ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇದ್ರಲಿಂತ್ರಿ, ಕೊಡೆಕಲ್ಲಿಂತ್ರಿ. ಏನಮ್ಮ? ಕೊಡೆಕಲ್ ರೀ, ಯಾದಗಿರಿ ಡಿಸ್ಟಿಕ್ ರೀ. ಯಾದಗಿರಿ ಡಿಸ್ಟಿಕ್ಕಿಂದ. ಹಾಂ, ಹೇಳಿ ಅಮ್ಮ. ಹ್ಞೂ ರೀ, ನಮ್ದು ಮನೆ ಬೇರೆದವ್ರಿಗೆ ಕೊಟ್ಟಿದ್ದೀವ್ರಿ. ಹಾಂ, ಅದು ನಾವು ಬಿಡಿಸ್ಕೋಬೇಕಾಗಿತ್ರಿ. ಈಗ ಒಂದು 10 ಲಕ್ಷಕ್ಕ ಕೊಟ್ಟಿವ್ರಿ. ಈಗ ಹಾಂ, ಅದು ಮನೇನು ಇದು ಅವ್ರ ಕಟ್ಟಡಕ್ಕನ ಅವರೇ ಕೊಟ್ಟಿದ್ದಾರೆ ರೊಕ್ಕ. ಅವರು ಬಾಡಿಗೆಯಲ್ಲಿ ಮುರ್ಕೊ ಅಂತ ಹೇಳಿವ್ರಿ. ಹೊಳ್ಳೆ 10 ಲಕ್ಷ ರೂಪಾಯಿ ಇಸ್ಕೊಂಡಿವ್ರಿ. ಅದನ್ನ ಬಿಡಿಸ್ಕೋಬೇಕಾಗಿತ್ರಿ. ಅದಕ್ಕೆ ಏನು ಮಾಡ್ಬೇಕ್ರಿ? ನನಗೆ ಸರಿಯಾಗಿ ಅರ್ಥ ಇಲ್ಲ. ನೀವು 10 ಲಕ್ಷ ಕೊಟ್ಟು ಬೋಗ್ಯ ಕೊಟ್ಟಿದ್ದೀರ, ಬೋಗ್ಯಕ್ಕೆ ಹಾಕೊಂಡಿದ್ದೀರಾ? ಇಲ್ರಿ, ಅದು ನಮ್ಮ ತಂದೆಯವ್ರಿಗೆ ರೀ ಕೊಟ್ಟಿದ್ ನಾವು. ಯಾರಿಗೆ? ನಮ್ಮ ತಂದೆಯವ್ರಿಗೆ ಕೊಟ್ಟಿವ್ರಿ. ಏನು ದುಡ್ಡು ತೊಗೊಂಡಿದ್ದೀರ ಅವ್ರ ಹತ್ರ? ಹಾಂ, ತಗೊಂಡಿವ್ರಿ. ದುಡ್ಡು ತೊಗೊಂಡು ನೀವು ಅಂಗಡಿ ಮನೇನ ಕೊಟ್ಟಿದ್ದೀರಾ? ಹಾಂ, ಕೊಟ್ಟಿವ್ರಿ. ಇವಾಗ ಏನು ಸಮಸ್ಯೆ? ಈಗ ಬಿಡಿಸ್ಕೋಬೇಕಾಗಿತ್ರಿ ಹೊಳ್ಳೆ. ಕೇಳಿ ಅವ್ರನ್ನ, ಮಾತುಕತೆ ಆಡಿ ಬಿಡಿಸ್ಕೊಳ್ಳಿ. ಅದೇ ಅವ್ರಿಗೆ ದುಡ್ಡು ಕೊಡ್ಬೇಕ್ರಿ. ಅವರು ಕೊಡೋ ಪರಿಸ್ಥಿತಿ ಒಳಗೆ ಅದಾರ ಇಲ್ಲ ಅಂತ ನಾ ಹಿಂಗೆ ಕೇಳಿದೆ ರೀ. ನೀವು ಕೊಡ್ಬೇಕಾದ ದುಡ್ಡು ಅವ್ರಿಗೆ? ಕೊಡ್ಬೇಕ್ರಿ. ಕೊಟ್ಬಿಟ್ಟು ಬಿಡಿಸ್ಕೊಳ್ಳಿ ಅಮ್ಮ, ನಿಮ್ಮನೆ ನೀವು ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಳ್ಳಿ. ಹ್ಞೂ ರೀ, ಈಗ ಒಂದು 3 ಲಕ್ಷ ಕೊಟ್ಟೀನಿ ಈಗ. ಹಾಂ, ಇನ್ನ 7 ಲಕ್ಷ ಕೊಡ್ಬೇಕ್ರಿ. ಸರಿ, ಕೊಟ್ಬಿಟ್ಟು ಬಿಡಿಸ್ಕೊಳ್ಳಿ. ಅದಕ್ಕೆ ರೀ, ಮತ್ತೆ ಅದಕ್ಕೊಂದು ಪರಿಹಾರ ಏನಾದರೂ ಬೇರೆ? ಏನು ಪರಿಹಾರ ಏನಿಲ್ಲ. ತಂದೆ ಮಗಳಿಗೆ ನಾವು ತಂದಿಟ್ಟು ತಮಾಷೆ ನೋಡಬಾರ್ದು. ತಂದೆ ಮಗಳ ಹತ್ರ ನಾವು ಯಾವುದೇ ರೀತಿ ಮಂತ್ರತಂತ್ರ ಮಾಡೋದು ಮಹಾಪಾಪ. ಆ ದೋಷ ನನಗೆ ತಟ್ಟುತ್ತೆ. ಭಕ್ತಿಯಿಂದ ತಂದೆ ಕ್ಷಮೆ ಕೇಳಿ, ಅಪ್ಪ ಬಿಡಪ್ಪ ತಗೋ 7 ಲಕ್ಷ, ಇಲ್ಲ ನಾನು ಇನ್ಸ್ಟಾಲ್ಮೆಂಟ್ ವೈಸ್ ಕೊಟ್ಟು ಬಿಡಿಸ್ಕೊಳ್ಳಿ. ಅದು ಬಿಟ್ಬಿಟ್ಟು ತಂದೆಗೆ ಏನಾದ್ರು ಎಫೆಕ್ಟ್ ಆಗಿ ಮಾಡಲಿ ಬಿಡ್ಸೋಕ್ಕೆ ಅವೆಲ್ಲ ಮಾಡಬಾರ್ದು. ತಂದೆ ಶಾಪ ತಟ್ಟರೆ ಒಳ್ಳೇದಾಗೋದಿಲ್ಲ. ನಗ್ನಗ್ತ ಕ್ಷಮೆಯಿಂದ ಮಾತಾಡಿ ಅವ್ರನ್ನ ಖಾಲಿ ಮಾಡಿಸ್ಕೊಳ್ಳಿ. ನೀವು ತೊಗೊಂಡಿದ್ದೀರಾ, ಅವ್ರ ಮನೆ ಕೊಟ್ಟಿದ್ದೀರಾ, ದುಡ್ಡು ಕೊಟ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಲೋಕಧರ್ಮ ಇದು. ಹಾಗೆಲ್ಲ ನಾವು ನಿಮ್ಮ ತಂದೆಗೆ ಬಿಟ್ಟೋಗ್ಲಿ ಅಂತೇಳಿ ಯಾವ್ದಾದ್ರು ಉಚ್ಚಾಟನೆ ಅದು ಇದೆಲ್ಲ ಮಾಡೋಕ್ಕೆ ನಾವು ಪ್ರಯತ್ನ ಪಡಬಾರ್ದು. ಮಹಾಪಾಪ ಅದು. ಭಾಳ ಸಂತೋಷ. ಹಲೋ ಹಲೋ, ಹೇಳಿ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ, ತುಮಕೂರಿಂದ ಗುರುಗಳೇ. ಭಾಳ ಸಂತೋಷ, ಹೇಳಿ ಅಮ್ಮ. ನಾನು ನಮಗೆ ಮೈಗೆ ಹುಷಾರಿಲ್ಲ ಗುರುಗಳೇ. ಯಾವಾಗಲೂ ಏನು ಸಮಸ್ಯೆ ನಿಮ್ಮಲ್ಲಿ? ಇದು ಹೊಟ್ಟೆ ನೋವು, ಒಂಥರ ಸುಸ್ತು, ಇವೆಲ್ಲ ಆಗುತ್ತೆ ಗುರುಗಳೇ. ನೀವು ಎಷ್ಟು ಏಜು?
ನನಗೆ 69 ಗುರುಗಳೇ. ನಿಮ್ಮೆಲ್ಲ ಬಂದಿದೀವಿ, ನಿಮ್ಮ ಮಕ್ಕಳಿಗೆಲ್ಲ ಬಂದಿದೀವಿ ನಾವು ತುಮಕೂರಿಂದ. ಗರ್ಭಕೋಶ ತೆಗೆಸ್ಬಿಟ್ಟಿದ್ದೀರಾ? ಇಲ್ಲ, ನಾವು ಜೆಂಟ್ಸು ಗುರುಗಳೇ. ಗಂಡಸು ನಾನು. ಸಾರಿ ಓಕೆ. ನಿಮಗೆ ಡಯಾಬಿಟಿಸ್ ಇದೆಯಾ? ಏನ್ ಸರ್? ಸಕ್ಕರೆ ಕಾಯಿಲೆ ಇದೆಯಾ? ಇದೆ ಗುರುಗಳೇ. ಓಕೆ, ಒಂದು ಕೆಲಸ ಮಾಡಿ, ನೀವು ಬೆಳಗ್ಗೆ ಅದಕ್ಕೇನೋ ಮೆಡಿಸಿನ್ ತೊಗೋತಾ ಇದ್ದೀರಾ? ತಗೊಂತೀನಿ ಗುರುಗಳೇ. ಕಿಡ್ನಿ ವೀಕ್ ಇದೆ. ಓಕೆ, ನೀವು ನಿಮ್ಮದು ರಾಶಿ ನಕ್ಷತ್ರ ಗೊತ್ತಾ? ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಓಕೆ, ಹೌದು ಗುರುಗಳೇ. ಶನಿ ಅಷ್ಟೋತ್ತರ ಹೇಳ್ಬೇಕು ನೀವು ಡೈಲಿ, ಮಲ್ಕೊಂಡು ಕೂತ್ಕೊಂಡು ಶನಿ ದೇವ್ರದ ಅಷ್ಟೋತ್ತರ ಹೇಳ್ತಾ ಬನ್ನಿ. ಹೌದಾ? ಆಮೇಲೆ ನಿಮ್ಮ ಮನೆ ಗಂಡದೇವ್ರು ಯಾರು? ಗಂಡದೇವರು ವೆಂಕಟರಮಣ ಸ್ವಾಮಿ ಗುರುಗಳೇ. ವೆಂಕಟರಮಣ ಸ್ವಾಮಿ. ನಿಮ್ಗೆ ದೇವಸ್ಥಾನಕ್ಕೆ ಹೋಗೋಷ್ಟು ಶಕ್ತಿ ಇದೆಯಾ? ಇದೆ ಹೋಗ್ಬೋದು. ತುಮಕೂರಲ್ಲಿ ಎಲ್ಲಿ ಶ್ರೀನಿವಾಸನ ದೇವಸ್ಥಾನ ಇದೆ, HMT ಮುಂದ್ಗಡೆ ಇದೆ. ಹೋಗ್ತಾ ಇರ್ತೀವಿ ವಾರಕ್ಕೆ 15 ತಿಂಗಳಿಗೆ. ಅಲ್ಲಿ ಹೋಗ್ಬಿಟ್ಟು ನೀವು ಇದು ಒಂದು ತುಲಾಭಾರ ಮಾಡಿಸ್ಬಿಡಿ. ಯಾವುದು? ಕಡಲೆಕಾಯಿ ಬೀಜ, ತೆಂಗಿನಕಾಯಿ. ಕಡಲೆಕಾಯಿ ಬೀಜ, ತೆಂಗಿನಕಾಯಿ ತುಲಾಭಾರ ಮಾಡಿಸ್ತಾ ಗುರುಗಳೇ. ತುಲಾಭಾರ ಮಾಡಿಸಿ ದೇವ್ರ ಸಮರ್ಪಣೆ ಮಾಡಿಬಿಡಿ. ಆಯ್ತಾ? ಮಾಡಿ, ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ನಾನು ಇಷ್ಟೊತ್ತು ಕೆಲವ್ರ ಜೊತೆ ಮಾತಾಡಿದೆ. ಭಾಳ 2 ವಾರದಿಂದ ಈ ನಮ್ಮ ಲೈವ್ ಕಾರ್ಯಕ್ರಮ ಮಿಸ್ ಆಗಿತ್ತು. ಅದರಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ. ಯಾರಿಗೆ ಮಿಸ್ ಆಯಿತೋ ಅವ್ರು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಮೀಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಾನು ರೆಡಿದ್ದೀನಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದವರು ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ನೋಡಿದಂಥ ಎಪಿಸೋಡ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmishriniwas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.